ಯಾವಾಗ ಹೋದಿನ ಹೊತ್ತು ಮುನಿಗಿತ್ತು ಯಾವಾಗ ದಾರಿ ಹಂಗೆ ನೋಡಿ ನಿಮ್ದು ಹಂಗೆ ಫೋನ್ ಎಲ್ಲಿದೆ ಯಾವಾಗ ತಗೊಳ್ ಟಕ್ ಯಾವಾಗ ಹಂಗಿರ್ತದೆ ನೋಡ್ರಿ. ನಮ್ಮ ಮನಸ್ಸು ಹಂಗಿರ್ತದೆ. ಹಂಗೆ ಮನುಷ್ಯನ ಮನಸ್ಸೇನಪ್ಪ ಅಂತಂದ್ರೆ ಆ ರೀತಿ ನಮ್ಮದು ಎಲ್ಲದರ ಕಡೆಗೂ ಹೊಯ್ದಾಡ್ತದ ಮನಸ್ಸು. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಈ ಜನಸಾಗರವನ್ನು ದಾಟಬೇಕಾಗಿತ್ತು ಅಂದ್ರೆ ಭಾಳಷ್ಟು ವಿನಯದಿಂದ ಅವ್ರಿಗೇನಂತಂದ್ರೆ ಹ್ಞೂ ಅಂದುಬಿಟ್ರೆ ಮುಗಿದು ಹೋಯ್ತು. ಅವ್ರಿಗೆ ಹ್ಞೂ ಅಂದು ನಾವು ಎದ್ದು ಹಾದೀವಂತಂದ್ರೆ ಹೋಗಿಬಿಡ್ತದ. ಮೂಕನಾಗಿರಬೇಕು ಜಗದೊಳು. ಆ ಫೋಟೋದೊಳಗೆ ಫೋನ್ನೊಳಗೆ ಏನಂತಂದ್ರೆ ಒಂದು ಬಾಯಿ ಚಿತ್ರಿತ್ರೆ ಅದಕ್ಕೇನು ಮಾಡಿದ್ದಾರಂದ್ರೆ ಈ ಸರ್ಕ್ ಇರ್ತೈತ್ಲೆ ಅದಕ್ಕೆ ಸರ್ಕ್ ಹಚ್ಚಾರ. ಬಾಯಿ ಚಿತ್ರಕ್ಕೆ ಒಂದು ಸರ್ಕ್ ಹಚ್ಚಾರ. ಆನಂತರ ಒಂದು ಕಿವಿ ಚಿತ್ರ ಮಾಡ್ಯಾರ. ಕಿವಿ ಒಳಗೆ ಗ್ವಾಡಿ ಕಟ್ಟ್ಯಾರ. ನಾ ಹಿಂಗ್ಯಾಕೆ ಮಾಡ್ಯಾರಪ್ಪ ಅಂತ ನೋಡಿನಿ, ಅದನ್ನು ಓದ್ತನು ಎಂಥ ಸಂದೇಶ ಅದರೊಳಗೆ. ಬಾಯಿಗೆ ಚೈನ ಯಾಕೆ ಹಾಚಾರ ಅಂತಂದ್ರೆ ಈ ಜಗತ್ತಿನೊಳಗೆ ಬಾಯಿ ಮುಚ್ಕೊಂಡಿರ್ಬೇಕು, ಭಾಳ ಮಾತಾಡಕ್ಕೆ ಹೋಗಂಗಿಲ್ಲ. ಮತ್ತು ಕಿವಿ ಒಳಗೆ ಗ್ವಾಡಿ ಯಾಕೆ ಕಟ್ಕೊಳ್ಳೋದಂದ್ರೆ ಭಾಳ ಮಂದಿ ನಮ್ಮ ಬದ್ದಲ್ಲಿ ಏನಕ್ಕೇನಾರ ಮಾತಾಡ್ತಾರೆ, ಅದರ ಕಡೆ ನಾವು ಲಕ್ಷ್ಯ ಕೊಡಬಾರದು. ಯಾವ ಮನುಷ್ಯ ತನ್ನ ಬಾಯಿಗೆ ಹೊಲಿಗೆ ಹಾಕ್ಕೊಂಡಿರ್ತಾನೆ, ಯಾವ ಮನುಷ್ಯ ತನ್ನ ಕಿವಿಯೊಳಗೆ ಗ್ವಾಡಿ ಕಟ್ಕೊಂಡಿರ್ತಾನೆ, ಆ ಮನುಷ್ಯ ಜಗತ್ತಿನೊಳಗೆ ಏನಾದರೂ ಒಂದು ಸಾಧಿಸಿ ತೋರಿಸ್ತಾನೆ. ಮತ್ತು ಅವು ಎರಡೂ ಓಪನ್ ಇದ್ದು ಅಂದ್ರೆ ಮುಗೀತರಿ. ನಳ ಚಾಲು ಇತ್ತಂದ್ರೆ ಟ್ಯಾಂಕ್ ಖಾಲಿನ ಆಕೈತ್ರಿ. ಅದು ಏಕ ನಳ ಹೊಂಡಿತಂದ್ರೆ ಟ್ಯಾಂಕ್ ಖಾಲಿನ ಆಕತ್ತೆ. ಮತ್ತು ಬಾಯಿ ಇದು ಎರಡೂ ಏಕ ಚಾಲು ಇದ್ದು ಅಂದ್ರೆ ಒಳಗೇನು ಡ್ಯಾಮೇಜ್ ಆಗಾಕತ್ತಾವಂತ, ಅಸ್ತವ್ಯಸ್ತ ಆಗ್ತಾವೆ, ಅದರ ಶಕ್ತಿ ಕಳ್ಕೋತಾವೆ. ಮಾತು ಬಂದು ಮಾಡಿದರೆ ಅದರಿಂದ ದೊಡ್ಡ ತಪಸ್ಸದ. ಆ ರೀತಿಯೊಳಗೆ ನಾವು ಹೆಂಗಂತಂದ್ರೆ ಮೂಕನಾಗಬೇಕು ಜಗದೊಳು ಜ್ವಾಕ್ಯ ಆಗಿರ್ಬೇಕು, ದಡ್ರಗತೆ ಇರ್ಬೇಕು ನೋಡ್ರಿ. ಒಟ್ಟು ನಾವು ಹಂಗಿಲ್ರಿ, ನಮಗೆಲ್ಲ ಗೊತ್ತದ್ರಿ, ನಾವು ಭಾಳ ದೊಡ್ಡ ಶಾಣ್ಯರ್ರಿ, ನಮ್ಮ ಮಟ್ಟ ಶಾಣ್ಯರ ಯಾರಿಲ್ಲ ಅಂತ ತೋರಿಸ್ಕೊಳಕ್ಕೆ ನಾವು ಹೊಂಟದೀವಿ. ಗದ್ಲು ಬೀಳೋದು ಅಲ್ಲೇ ರೀ. ಈ ಜಗತ್ತಿನೊಳಗೆ ಪಾರಾಗಬೇಕಾದ್ರೆ ಹೆಂಗಂತಂದ್ರೆ ಸುಮ್ಮ ದಡ್ರಗತೆ ಇದ್ದ ಪಾರಾಗಿ ಹೋಗಿಬಿಡೋದ್ರಿ. ಒಬ್ಬ ದೊಡ್ಡ ಸಾಹುಕಾರ ಹುಡುಗ ಬೆಂಗಳೂರಂಥ ದೊಡ್ಡ ಕಾಲೇಜಿನೊಳಗೆ ಇಂಜಿನಿಯರಿಂಗ್ ಓದ್ತಿದ್ದ. ಅವ್ರ ಮನೆಯವ್ರು ಹಂಗೆ ಮೇಲೆ ರೊಕ್ಕ ಕಳಿಸ್ತಿದ್ರು. ಅವ ಇಂಜಿನಿಯರಿಂಗ್ ಓದಾಕತ್ತಿದ್ದ. ಇಂಜಿನಿಯರಿಂಗ್ ಏನು ಓದ್ತಿದ್ದು ನೋಡ್ರಿ, ಅವ ಹೆಚ್ಚು ಕಾಲೇಜಿಗೆ ಹೋಗೋಕ್ಕಿಂತಲೂ ಕ್ಯಾಂಟೀನ್ದೊಳಗೆ ಹೆಚ್ಚು ಟೈಮ್ ಪಾಸ್ ಮಾಡ್ತಿದ್ದವ. ಮತ್ತು ಸಾಹುಕಾರ ಮಕ್ಕಳು ಹಂಗಾರಿ, ಯಾಕೆ ಸಿಕ್ಕಾಪಟ್ಟಿ ರೊಕ್ಕ ಅಂದ್ರೆ ಫೋನ್ಪೇದಾಗ ಟಕ್ 10,000 ಬಂದು ನೋಡ್ತಮ್ಮ, ಆಯ್ತು ಒಂದು ವಾರಕ್ಕೆ ಮತ್ತೆ 10,000. ಅವ ಕಾಲೇಜ್ಗೆ ಹೋಗಂಗಿಲ್ರಿ, ಕ್ಯಾಂಟೀನ್ದೊಳಗೆ ಇರ್ತಿದ್ದ. ಕ್ಯಾಂಟೀನ್ಗೆ ಹೋಗಿ ಇನ್ನೇನು ಏನಾರು ತಿನ್ಬೇಕಂತ ಕುಂತಿದ್ದ. ಅಲ್ಲೊಬ್ಬ ಈ ಹುಡುಗೇನು ಇಂಜಿನಿಯರಿಂಗ್ ಓದಾಕತ್ತ ನೋಡ್ರಿ, ಇವನು ವಯಸ್ಸಿನವನ ಒಬ್ಬ ಸಪ್ಲೈಯರ್ ಇದ್ದ. ಅವ ಸಪ್ಲೈಯರ ಓಡಿ ಬಂದು ಏನು ಬೇಕ್ರಿ ಅಂತ ಕೇಳಿದ. ಒಂಥರ ದಡ್ಡನಗತೆ ಇದ್ದ. ಒಟ್ಟು ನೋಡಾಕ ಹಳಿ ಮುಂಡ ಹಾಕ್ಕೊಂಡಿದ್ದ, ಹಳಿದೊಂದು ಲುಂಗಿ ಸುತ್ತಕೊಂಡಿದ್ದ, ತೆಲಿಗೇನೋ ಸುತ್ತಕೊಂಡಿದ್ದ, ದಡ್ರಗತೆ ಕಾಣ್ತಿದ್ದ. ಅವ ಅಂದ ಎಷ್ಟು ದಡ್ಡದ ಇದು, ಇಂಥ ಸಿಟಿಯೊಳಗೆ ಇಂಥ ದಡ್ರನ್ನ ಇಟ್ಕೋತಾರ ಇಲ್ಲಿ, ಮನಗಡ ದಡ್ಡದ ಅಂತ ತಿಳ್ಕೊಂಡು ಇವ ಆರ್ಡರ್ ಮಾಡಿದ, ತಂದಿಟ್ಟರು, ತಿಂದು ಹೋಗುವಾಗ ಎಟ್ಟರ ದಡ್ಡದನ್ನು ಟೆಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಕಿಶಾನು ರೊಕ್ಕ ತೆಗೆದ. ಒಂದು ಕೈಯಾಗ 500 ನೋಟ, ಒಂದು ಕೈಯಾಗ 200 ನೋಟ ಹಿಡ್ದ. ದಡ್ಡ ಬಾಯಿಲಂದ ಅವಂಗ ಸಪ್ಲೈಯರ್, ಇವನು ವಯಸ್ಸಿನವನ. ಅವನು ದಡ್ಡ ಬಾಯಿಲ್ ಅಂತ ತಿಳ್ಕೊಂಡು ಒಂದು 500 ನೋಟ, ಒಂದು 200 ನೋಟ ಹಿಡಿದು ಇದ್ರೊಳಗೆ ಯಾವುದು ದೊಡ್ಡದು, ಇದ್ರೊಳಗೆ ಯಾವುದು ಹೆಚ್ಚದಲ್ಲ ಅದನ್ನು ನಿನ್ನ ಟಿಪ್ಸ್ ಅಂತ ತೊಗೊಂಡು ಹೋಗಿಬಿಡಂತ ಅಂದವ. ಇದರೊಳಗೆ ಯಾವುದು ದೊಡ್ಡದಲ್ಲ ಅದನ್ನು ನಿನ್ನ ಟಿಪ್ಸ್ ಅಂತ ತೊಗೊಂಡು ಹೋಗಿಬಿಡಂತಂದಾಗ ಅವೇನು ಮಾಡಿದಂದ್ರೆ 200 ನೋಟು ತೊಗೊಂಡ್ರು. 200 ನೋಟು ತೊಗೊಂಡು ಕಿಶಾ ಹಾಕ್ಕೊಂಡು ಹಾದ. ಇವ ಅಂದ, ಅಯ್ಯೋ ಪಾಪ ಎಂಥ ದಡ್ಡದ ಇದು, 500 ನೋಟು ದೊಡ್ಡದು, ಇದನ್ನು ತೊಗೊಂಡು ಹೋಗಲಿಲ್ಲ, 200 ತೊಗೊಂಡೋತು, ಎಂಥ ಮೂರ್ಖದ, ಎಷ್ಟು ದಡ್ಡದ ಅಂತ ತಿಳ್ಕೊಂಡು ಅನ್ಕೋತ ಕುಂತ. ಇವನು ಹೋದ. ಮರುದಿವ್ಸ 4 ಮಂದಿ ದೋಸ್ತರನ್ನ ಕರ್ಕೊಂಡು ಬಂದ. ದೋಸ್ತರಿಗೆ ಹೇಳಕತ್ತಿದ, ಈ ಹೋಟೆಲ್ನಾಗ ಒಂದು ಹುಡುಗದ, ಇಟ್ಟು ದಡ್ಡದ, ಅದಕ್ಕೆ ಏನೂ ತಿನ್ನಂಗಿಲ್ಲ, ಶತಮೂರ್ಖ, ನೋಡ್ಬೇಕಾರೆ ಅಂತ ತಿಳ್ಕೊಂಡು ಮತ್ತೇನು ಮಾಡಿದ ಅಂತಂದ್ರೆ ಎಲ್ಲರೂ ತಿಂದು ಹೋಗುವಾಗ ದಡ್ಡ ಬಾಯಿಲಂದ. ಅದು ಓಡಿ ಬತ್ತು. 500 ನೋಟ್ ಒಂದ, 200 ನೋಟ್ ಮತ್ತೆ ಹಿಡ್ದ. ಇದರೊಳಗೆ ಯಾವುದು ದೊಡ್ಡದಲ್ಲ ಅದು ನಿನ್ನ ಟಿಪ್ಸ್ ಅಂತ ತೊಗೊಂಡು ಹೋಗಂತ ಮತ್ತೆ ಹೇಳಿದ. ಅವ 200 ರೂಪಾಯಿ ಹಗಾರಕ ತೊಗೊಂಡ ಮತ್ತೆ ಹೋದ. ನೋಡ್ದ ಎಡ್ ದಡ್ಡದ ಅಂತ ತಿಳ್ಕೊಂಡ ಅವನು ಹೀಯಾಳಿಸಿ, ಅವನ ಅಪಮಾನ ಮಾಡಿ, ಅವನ ಅಸಹ್ಯ ಮಾಡಿ ಪ್ರತಿ ದಿವಸ ಹಿಂಗೆ ಮಾಡ್ತಿದ್ದ. ಹಿಂಗೆ ಎಷ್ಟು ದಿವಸ ಅಂದ್ರೆ 2-3 ವರ್ಷ ಮಾಡಿದ್ರೆ ಹಿಂಗೆ.
ಆ ಹೋಟೆಲ್ ಮಾಲಕ ಆ ಸಪ್ಲೈಯರ್ ಮಾಡೋ ಹುಡುಗನ ಕರೆದು ಕೇಳ್ದ, ಅಲ್ಲೋ ಇಟ್ಟು ದೊಡ್ಡವದಿ ಮತ್ತು ನಿನಗೆ 200 ಯಾವುದು 500 ಯಾವುದು ಗೊತ್ತಾಗಂಗಿಲ್ಲ, ಇಟ್ಟು ಶಾಣೆ ಅದಿ ಮತ್ತು ಸಾಲಿನೂ ಕಲ್ತನಂತಿ, ಇಟ್ಟು ವಯಸ್ಸಾಗ್ಯದ ಇಟ್ಟು ದೊಡ್ಡವದಿ, ನಿನಗೆ 200 ನೋಟ 500 ನೋಟ ಯಾವುದು ಅನ್ನೋದು ನಿನಗೆ ಗೊತ್ತಾಗಂಗಿಲ್ಲ ಅಂತಂದಾಗ ಅವ ಅಂದ, ಸರ ನನಗೆ ಗೊತ್ತಾಗ್ತದ ರೀ. ಅವ ಹಿಡಿದದ್ದು 500 ನೋಟ 200 ನೋಟ ನನಗೆ ಅಟ್ಟು ಗೊತ್ತಾಗಂಗಿಲ್ಲ, ನನಗೆ ಗೊತ್ತಾಗ್ತದ ರೀ. ಮತ್ತು ಗೊತ್ತಾದ್ರೆ 500 ಯಾಕೆ ತೊಗೊಳಂಗಿಲ್ಲ, 200 ತೊಗೋತಿದ್ದಿಲ್ಲ ಯಾಕೆ ಅಂತಂದಾಗ, ನೋಡ್ರಿ ನಾನು 500 ನೋಟ್ ತೊಗೊಂಡೆ ಅಂತಂದ್ರೆ ಇವ ಶಾನೆ ಅದಾನಂತ ತಿಳ್ಕೊಂಡು ಈ ಆಟನ ನಿತ್ತು ಹೋಗಿಬಿಡ್ತದ ರೀ, ಈ ಆಟನ ನಿತ್ತು ಹೋಗಿಬಿಡ್ತದ ರೀ. ನಾನು ಪ್ರತಿನಿತ್ಯ ನಾನು ದಡ್ಡ ಅನ್ನಿಸ್ಕೊಂಡ್ರು, ಅವನ ಕಡೆ ಅಪಮಾನ ಮಾಡಿಸ್ಕೊಂಡ್ರು, ಅವನ ಕಡೆ ಚೀ ಅನ್ನಿಸ್ಕೊಂಡ್ರು, ನಾನು 200 ಅಟ್ಟ ತಗೋತೀನಿ. 200 ರೂಪಾಯಿ ನಾ ತೊಗೊಂಡು ಹೋಗಿ ಏನು ಮಾಡಿನಂತಂದ್ರೆ IAS ಎಕ್ಸಾಮ್ ಕಟ್ಟಿನ್ರಿ. ನಾನು IAS ಎಕ್ಸಾಮ್ ಕಟ್ಟಿ ಇವ ಕೊಟ್ಟಂಥ 200 ರೂಪಾಯಿ ಇವತ್ತಿಗೆ 30-40 ಸಾವಿರ ರೂಪಾಯಿ ಆಗ್ಯಾವ. ನಾನು ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆಗಿದ್ದೀನಿ. ಇನ್ನು ಮೇನ್ಸ್ಗೆ ಎಷ್ಟು ಪುಸ್ತಕಗಳು ಬೇಕಲ್ಲ ಆ ಒಟ್ಟು ಎಲ್ಲ ತೊಗೊಂಡನ್ರಿ. ಎದರಿಂದ ಅಂದ್ರೆ ಇವು ಕೊಟ್ಟದ 200 ರೂಪಾಯಿದಿಂದ ನಾ ದಡ್ಡು ಅವ ದಡ್ಡು ಅಂದಿವ. ನಾ ದಡ್ಡು ಅವ ದಡ್ಡು ಅಂತಂದಾಗ ಅವ ಮ್ಯಾನೇಜರ್ ಅಂದ, ಅವನೊಬ್ಬನ ಹಂಗೆ ಮಾಡಿವೋ ಮತ್ತು ನಮ್ಮನ್ನು ಹಂಗೆ ಮಾಡಿವೋ ಅಂದಿವ. ಆ ಹೋಟೆಲ್ ಮಾಲಕ, ನೀ ದಡ್ರಗತೆ ಕಾಂತಿಕರೇ ಇಟ್ಟು ಶಾನೆ ಅದೇನು ನಮ್ಗೆ ಗೊತ್ತಿದ್ದಿದ್ದಿಲ್ಲಪ್ಪ, ಮತ್ತು ಇಲ್ಲಿ ಏನಾದರೂ ಹಂಗೆ ಮಾಡ್ಯಾನಂತಂದ್ರೆ ಅವ ಅಂದ, ನಿಮ್ಮ ಹೋಟೆಲ್ದಾಗ ಇಲ್ಲಿ ತಕ ಪುಗ್ಶೆಟ್ಟಿ ಒಂದು ನಾಷ್ಟಾನೂ ಮಾಡಿಲ್ಲರಿ. ನಾನು ನಿಮ್ಮ ಹೋಟೆಲ್ದಾಗ ಒಂದು ಇಡ್ಲಿ ನಾ ತಿನ್ಬೇಕಾದ್ರೆ ನಿಮ್ಮಲ್ಲಿ 10 ರೂಪಾಯಿ ಕೊಟ್ಟು ನಾ ಒಂದು ಇಡ್ಲಿ ತಿಂದಿನಿ ರೀ. ನಾ ಅನ್ಯಾಯದಿಂದ ಯಾವುದೂ ಎಂದೂ ತಿಂದಿಲ್ರಿ, ಮತ್ತು ಇದನ್ನ ಯಾಕೆ ಇಸ್ಕೊಂಡು ಹಾದೇವು ಅಂತ ಅವ ಕೇಳಿದಾಗ ಇವ ನನ್ನ ದಡ್ಡ ಅಂತ ತಿಳ್ಕೊಂಡಿದ್ದಲ್ಲ, ನನ್ನ ದಡ್ಡತನವನ್ನು ನಾನು ಪ್ರದರ್ಶನ ಮಾಡಬೇಕಂತ ಅದಕ್ಕೆ ತೊಗೊಂಡಿನ್ರಿ. ಆ ರೊಕ್ಕನ ಮತ್ತೊಂದಕ್ಕೆ ಯಾವುದಕ್ಕೂ ಉಪಯೋಗ ಮಾಡಿಲ್ಲ. ನಾನೊಬ್ಬ ಬಡವ, ನಾನು IAS ಮಾಡ್ಬೇಕಂತಕ್ಕಂಥ ಕನಸಿತ್ತು. ಇವನಿಂದ ನನ್ನ ಕನಸು ನನಸಾಗತ್ತದ. ನಾ ಇವತ್ತು ಅವನಿಗೆ ಮಾತಾಡ್ಸಂಗಿಲ್ಲ, ಇನ್ನೂ ನಂದು ಮೇನ್ಸ್ ಪಾಸ್ ಆಗೋದದ. ಅಕಸ್ಮಾತ್ ನನ್ನ ಜೀವನದೊಳಗೆ ಮೇನ್ಸ್ ಪಾಸ್ ಆಯಿತು ಅಂದ್ರೆ ನನಗೆ ಅಪಮಾನ ಮಾಡಿದ ಈ ಶ್ರೀಮಂತನ ಮಗನ ಪಾದ ಹೋಗಿ ಹಿಡಿದು ನಮಸ್ಕಾರ ಮಾಡ್ತೀನಿ ನಾನು. ಆವತ್ತು ಅವನ ಋಣ ತೀರಿಸ್ತೀನಿ ನಾನಂತ ತಿಳ್ಕೊಂಡು ಆ ಹುಡುಗ ಹೇಳಿದಂತೆ. ಅದಕ್ಕೆ ಜಗತ್ತಿನೊಳಗೆ ದಡ್ರಗತೆ ಬದುಕಬೇಕು, ದಡ್ರಗತೆ. ನಾ ಶಾಣೆ ಅಂದಿ ಅಂದ್ರೆ ಜಗಳ ಹತ್ತದ ನೋಡ್ರಿ. ಈ ಮನ್ಯಾಗ ಗಂಡ ಹೆಂಡತಿಗೆ ಜಗಳ ಯಾಕೆ ಹತ್ತದ್ರಿ? ಮನ್ಯಾಗ ಗಂಡ ಹೆಂಡತಿಗೆ ಜಗಳ ಯಾಕೆ ಹತ್ತದಂದ್ರೆ ಅಕ್ಕಿಗೆ ಇವ ಸೋಲ್ವಲ್ಲ, ನಾ ಏನು ಕಡಿಮೆ ಅನ್ನೋ ಇವ. ಮತ್ತು ಈಗ ಹೆಣ್ಮಗಳು ಏನಂತಾಳಂದ್ರೆ ನಾ ಏನು ಕಡಿಮೆ, ನಿನಕಿತ್ತ ನಾ ಹೆಚ್ಚತ್ತೀಕಿ. ಇಬ್ಬರದು ಸಕ್ಕರಿ. ಯವ್ವ ನಿನ್ನಲ್ಲಿಯೂ ಪ್ರೀತಿ ಅದ, ಅವನಲ್ಲಿಯೂ ಪ್ರೀತಿ ಅದ. ಆ ಪ್ರೀತಿಯನ್ನು ಉಪಯೋಗಿಸೋದು ಬಿಟ್ಟು ಇಬ್ಬರು ಅಹಂಕಾರವನ್ನು ಉಪಯೋಗಿಸಿ ಅದರ ಮೋತಿ ಆ ಕಾಡೆ ಇದರ ಮೋತಿ ಕಾಡೆ 2 ದಿವಸ ಹಿಂಗೆ ಬಾಳೆ ಮಾಡ್ತೀರಿ. ಅವ್ವ 2 ದಿವಸ ಮಾಡ್ತೀರಿ. ಗಂಡನ ಜೊತೆಗೆ ಗಂಡನ ಮುಂದೆ ಸಣ್ಣಕ್ಕೆ ಆಗು, ಅವ ಹೆಂಡತಿ ಮುಂದೆ ಅವನು ಸಣ್ಣವಾಗಬೇಕು. ಎಮ್ಮಿ ತಂದದಿ ಒಂದು ದುಬ್ಬದ ಮ್ಯಾಗ ಕುಂತು ಹಾಲು ಹಿಂಡ್ತಾನಂದ್ರ ನಡೆಯಂಗಿಲ್ಲ ರೀ. ಅವ ಎಮ್ಮೆ ಕಾಲಾಗ ಕೊಂಡಿರ್ಬೇಕು. ಹಂಗೆ ನಾ ಹೆಂಡತಿನ ಕೊಂಡು ತಂದನಿ, ನಾ ಮಾಡ್ಕೊಂಡನೇಕೆನಂತಂದ್ರೆ ತಮ್ಮ ಪ್ರೀತಿ ಸಿಗೋದಿಲ್ಲೋ, ಪ್ರೀತಿ ಸಿಗೋದಿಲ್ಲ. ಹೆಂಡತಿಯ ಪ್ರೀತಿ ಸಿಗಬೇಕಾಗಿತ್ತು ಅಂದ್ರೆ ಭಾಳಷ್ಟು ಅವರ ಜೊತೆಗೆ ಒಳ್ಳೆಯ ಭಾವನೆಗಳಿಂದ ಬದುಕಬೇಕು, ಅಂದಾಗ ಪ್ರೀತಿ ಸಿಗುತ್ತದೆ. ಇಲ್ಲ ಅಂದ್ರೆ ನಾ ಹೆಚ್ಚು ನೀ ಹೆಚ್ಚು ಅಂದಂದ್ರೆ ಈ ಸಂಸ್ಕಾರ ಮಕ್ಕಳಿಗೂ ಬೀಳ್ತದೆ. ಆ ಮನೆಯೊಳಗೆ ಶಾಂತಿನೇ ಇರೋದಿಲ್ಲ. ಒಬ್ಬ ಹೆಣ್ಮಗಳು ತವ್ರ ಮನೆಗೆ ಬಂದ್ಲಂತ್ರಿ. ತವ್ರ ಮನೆಗೆ ಹಂಗೆ ಭಾಳ ಮಂದಿ ಬರೋದಿಲ್ಲ, ಜಗಳಾಡಿ ಬರ್ತಾವೆ ಭಾಳ ಮಂದಿ. ತವ್ರ ಮನೆಗೆ ಬಂದು ಚೀಲ ಹಿಡುಗುಡ್ದು ಅವು ಎದುರಿಗೆ ಬಂದ್ಲು. ಯಾಕೆ ತಂಗಿ ಯಾಕೆ ಬಂದಿ ಅಂದ ಕೂಡಲೇ ನನ್ನ ಗಂಡ ಭಾಳ ಸಿಟ್ಟಿಗೆ ಬರಕತ್ತದ, ನನ್ನ ಗಂಡ ಎತ್ತು ಪಿತ್ತರ ಮಾತಾಡಕತ್ತದ, ನನ್ನ ಗಂಡ ಹಂಗೆ ಮಾಡ್ತದ, ನನ್ನ ಗಂಡ ಹಿಂಗೆ ಮಾಡ್ತದ, ನನಗೆ ಒಟ್ಟು ನನ್ನ ಗಂಡನ ಕೂಡ ಬಾಳೆ ಮಾಡೋಕ್ಕಾಗಂಗಿಲ್ಲ. ಆಕೆ ಅಂದ್ಲು, ಇದನ್ನ ಹೇಳಕ್ಕೆ ಬಂದಿ ಇಲ್ಲಿ? ಮತ್ತು ಹೆಂಗೆ ಮಾಡ್ಬೇಕಂತಂದಾಗ ಒಟ್ಟು ನನಗೆ ಎಷ್ಟು ಸಿಟ್ಟು ಬರಕತ್ತದಂದ್ರೆ ಇವತ್ತ ನನ್ನ ಗಂಡನ ಕೊಂದು ಬಿಡ್ಬೇಕು ನಾನು, ಹಂಗೆ ನನಗೆ ಸಿಟ್ಟು ಬರಕತ್ತದ. ಒಟ್ಟು ನನಗೆ ಏನಾರ ಐಡಾ ಕೊಡು, ಒಟ್ಟು ನನ್ನ ಗಂಡನ ಕಲಾಸ ಮಾಡೋಕ್ಕೆ ನಾ ತಗೋ ಅಂತ ಹೆಣ್ಮಗಳಿರ್ಬೇಕು. ಎಷ್ಟು ಸಿಟ್ಟು ಬಂದಿರ್ಬೇಕು. ಆಕೆ ಅಂದ್ಲು, ಅವ್ರವು ಭಾಳ ಶಾಣಕ್ಕಿದ್ದಳ್ರಿ, ಭಾಳ ಶಾಣಕ್ಕಿದ್ಲು. ಯವ್ವ ನಿನ್ನ ಗಂಡನ ಕೊಲ್ತೀಯಾ?
ನಿನ್ನ ಗಂಡ ಅಷ್ಟು ನಿನ್ನ ಕಾಡಾಕತ್ತಾನ, ಮತ್ತು ನಿನ್ನ ಕಾಡಾಕತ್ತಿದ ಗಂಡ ನಿನ್ನ ಪಾಲಿಗೆ ಅವ್ನು ವೈರಿ ಇದ್ದರ ಉಪಯೋಗ ಏನದ? ತಗೋ ಇದೊಂದು ವಿಷಯದ ಬಾಟ್ಲಿ ಅನ್ಲ ಅವ್ರವ್ವ. ಹಿಡ್ದಾಡದೊಂದು ವಿಷಯದ ಬಾಟ್ಲಿ ಕೊಟ್ಟು ಏನು ಹೇಳಿದ್ಲು ಅಂತಂದ್ರೆ, ಇದನ್ನು ದಿವಸ ಅಟ ಅವ್ಗೆ ಊಟದಾಗ ಹಾಕ್ಯವ, ದಿವಸ ಅಟ ಊಟದಾಗ ಹಾಕು. ಅವ ಸಾಯ್ಬೇಕಾದ್ರೆ 2 ತಿಂಗಳು ಬೇಕು ಅವಂಗೆ. 2 ತಿಂಗಳಿಗೆ ಸಾಯ್ತಾನವ. ದಿವಸ ಅಟ ಸ್ಲೋ ಪಾಯ್ಸನ್ನ ಅಂದ್ರೆ ಒಮ್ಮೆ ಕೊಂದ್ರೆ